ಮಠಾಧೀಶರ ಸ್ವಾಮಿಗಳು ಗುರುಗಳು ಬಂದು ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ನಿಂತು ಹೋರಾಟ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಇದು ಬಹಳ ಒಂದು ದೊಡ್ಡ ಸಂದೇಶ ಅವರು ಕೊಟ್ಟಿದ್ದಾರೆ. ಆಮೇಲೆ ಅವರು ಬಲವಾಗಿ ನಿಂತಿದ್ದಕ್ಕೆ ಇಡೀ ಸಮಾಜನು ಎಲ್ಲರೂ ನಿಂತ್ಕೊಳ್ತಾರೆ, ಎಲ್ಲರೂ ನಿಂತಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಬಟ್ ಅವ್ರು ಮುಂದಾಗಿ ಬಂದು ಈ ಸಂಘಟನೆಗೆ ನಮ್ಮ ರೈತರ ಪರವಾಗಿ, ಕಲ್ಯಾಣ ಕರ್ನಾಟಕದ ಪರವಾಗಿ, ಹಿಂದೂಗಳ ಪರವಾಗಿ ಏನು ಒಂದು ಒಕ್ಕೂಟಾಗಿ ಒಂದು ಏನು ಹೋರಾಟ ಮಾಡಿದ್ದಾರೆ, ಅದಕ್ಕೆ ನನ್ನ ಕೃತಜ್ಞತೆಗಳು. ಇನ್ನೊಂದು, ಈಗ ಒಂದು 2 ದಿವಸದಲ್ಲಿ ಇದು ಒಂದು ಬಹಳ ಎದ್ದಿರುವಂಥ ಸುದ್ದಿ. ಇದು ನಮ್ಮ ಬಹಳ ದಲಿತರಲ್ಲಿ ಒಂದು ಬಹಳ ಉತ್ತಮ ಲೀಡರ್ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫ್ಯಾಮಿಲಿ, ಅಂದರೆ ಅವ್ರ ತಾಯಿ ಆಗಲಿ, ಅವ್ರ ಅಜ್ಜಿ ಆಗಲಿ, ಅವ್ರ ಸಿಸ್ಟರ್ ಅವರಾಗಲಿ ರಜಾಕರ ಒಂದು ದಾವಣೆಯಲ್ಲಿ 1948 ಅವ್ರ ಮನೆಯನ್ನು ಸುಟ್ಟಿದ್ರು ಅಂತ ಹೇಳಿದ್ರು. ಸೊ ಅದನ್ನು ಯೋಗಿಜಿ ಅವರು ಅದನ್ನು ಪ್ರಸ್ತಾಪ ಮಾಡಿದರು, ಹೇಳಿದರು ಅದ್ರ ಬಗ್ಗೆ ಅವರು. ಸೊ ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳಿದರು, ರಜಾಕರು ಮಾಡಿದ್ದಾರೆ ಅಂದ ತಕ್ಷಣ ಎಲ್ಲರೂ ಮುಸಲ್ಮಾನ್ ಬಾಂಧವರುಗಳು ಆ ಥರ ಅಲ್ಲ ಅಂತ ಹೇಳಿ ನಾವು ಅದನ್ನು ಸ್ವೀಕರಿಸ್ತೀವಿ. ನಿಜವಾಗ್ಲೂ ಎಲ್ಲ ರಜಾಕರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಮುಸಲ್ಮಾನರುಗಳು ನಾವು ಆ ಥರ ನೋಡಬಾರ್ದು, ನೋಡೋದು ತಪ್ಪಿದೆ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಅಷ್ಟು ಆ ನೋವಿಂದ ಹೊರಗಡೆ ಬಂದು ಒಂದು ಅತಿ ಉತ್ತಮವಾದ ಒಂದು ಇವತ್ತು ಲೀಡರ್ ಆಗಿದ್ದಾರೆ. ಅದನ್ನು ಒಂದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಬಟ್ ಪ್ರಶ್ನೆ ಬರೋದಿಲ್ಲಿ, ರಜಾಕರ ಮಾನಸಿಕತೆ ಇಟ್ಕೊಂಡು ಏನು ಇವರೆಲ್ಲ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ, ಅವರನ್ನ ಇವರು ಯಾವುದೇ ರೀತಿಯಿಂದ ನಿಂದನೆ ಮಾಡಂಗಿಲ್ಲ. ಬಾಂಬ್ ಬ್ಲಾಸ್ಟ್ ಆದ್ರೆ ಕಾಂಗ್ರೆಸ್ ಲೀಡರ್ಗಳು ಅದು ಆಕ್ಸಿಡೆಂಟಲ್ ಅಂತ ಹೇಳ್ತಾರೆ, ಅವಾಗ ಇವರು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದಾರ? ಮಾಡಿಲ್ಲ. ಅಸೆಂಬ್ಲಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದನ್ನ ಇವರು ಒಪ್ಪಂಗಿಲ್ಲ. ಫಾರೆನ್ಸಿಕ್ ರಿಪೋರ್ಟ್ ಬಂದಾದ್ಮೇಲೂ ಅದರ ರಿಪೋರ್ಟ್ ಅನ್ನು ಡಿಲೇ ಮಾಡ್ತಾರೆ. ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ವಾ? ಇದು ಬರೀ ಒಂದು ಫ್ಯಾಮಿಲಿಗಾಗಿರೋದಲ್ಲ, ಅವಾಗ ಎಷ್ಟೋ ಒಂದು ಲಕ್ಷಾಂಗಟ್ಲೆ ಹಿಂದೂ ಪರಿವಾರಗಳನ್ನ ಇವರು ಅತ್ಯಾಚಾರ ಮಾಡಿದ್ದಾರೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಲವ್ ಜಿಹಾದ್ ಆದಾಗ, ಸ್ನೇಹ ಹಿರೇಮಠದ ಕೇಸ್ ಆದಾಗಲೂ ಇದೇ ತರ ಟೀಕೆ ಟಿಪ್ಪಣಿಗಳನ್ನ ಕೊಟ್ಟಿದ್ರು. ಹೋಮ್ ಮಿನಿಸ್ಟರ್ ಹಾಗೆ ಕೊಟ್ಟಿದ್ರು, ಸಿಎಂ ಅವರು ಹಾಗೆ ಕೊಟ್ಟಿದ್ರು, ಪರಮೇಶ್ವರ್ ಅವರು. ಇವ್ರು ಕೊಟ್ಟಾಗ ಇವ್ರು ಏನು ನಿಂದನೆ ಮಾಡಿದ್ದಾರೆ? ಅದಕ್ಕೆ ಮಾಡಿಲ್ಲ. ಲ್ಯಾಂಡ್ ಜಿಹಾದ್ ನಡೀತಾ ಇದೆ ಈಗ. ಲ್ಯಾಂಡ್ ಜಿಹಾದ್ ಆದಾಗನು ಅವರು ನಿಲ್ಲಬೇಕಾಗಿತ್ತು, ರೈತರ ಪರವಾಗಿ, ಕಲ್ಯಾಣ ಕರ್ನಾಟಕದ ಜನರ ಪರವಾಗಿ ನಿಲ್ಲಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದ ಜನರು ಅವ್ರಿಗೆ 50 ವರ್ಷ ಆಯ್ತು ಬೆಂಬಲ ಕೊಟ್ಟಿದ್ದಾರೆ. ನಿಂತಿದ್ದಾರೆ? ನಿಂತಿಲ್ಲ. ಗಣಪತಿ ಹಬ್ಬ ನಡೆಯೋ ಟೈಮಿಗೆ ಪೆಟ್ರೋಲ್ ಬ್ಲಾಸ್ಟ್ಗಳಾಗುತ್ತೆ. ಸಡನ್ ಆಗಿ ಓವರ್ ನೈಟ್ ಒಂದೇ ಸಲ ಎಲ್ಲ ರೆಡಿ ಮಾಡ್ಕೊಂಡು ಅದನ್ನ ಮಾಡ್ತಾರ. ಅದನ್ನ ಇವರು ಖಂಡಿಸಿದಾರ? ಖಂಡಿಸಿಲ್ಲ. ಹೋಗ್ಲಿ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಪದೇ ಪದೇ ಹೇಳ್ತಾ ಇದೀವಿ. ಇದು ಹೇಳೋದಕ್ಕೆ ಕಾರಣ ಇದೆ. 25,000 ಕೋಟಿ ST SC ಫಂಡ್ಸ್ನ ಗ್ಯಾರಂಟೀಸ್ ಯೂಸ್ ಮಾಡಿದ್ದಾರೆ. ಅವಾಗ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾರ? ಕೇಳಿಲ್ಲ. ಈಗ ರೀಸೆಂಟ್ ಆಗಿ 1,100 ಮನೆಗಳು ಪೌರ ಕಾರ್ಮಿಕರು ಕೊಡಬೇಕಾಗಿದ್ದ ಮನೆಗಳನ್ನ ಕೊಟ್ಟಿಲ್ಲ. ಅದ್ರ ಬಗ್ಗೆ ಮಾತಾಡಿದಾರ? ಮಾತಾಡಿಲ್ಲ. ವಾಲ್ಮೀಕಿ ನಿಗಮದ ST ಇದರಲ್ಲಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅದ್ರ ಬಗ್ಗೆ ಇವರು ಮಾತಾಡಿದಾರ? ಮಾತಾಡಿಲ್ಲ. ನೀವು SITಯಲ್ಲಿ ಮಿನಿಸ್ಟ್ರಿ ಹೆಸರು ಲಿಸ್ಟೇ ಕೊಡೋಂಗಿಲ್ಲ. ನಾಗೇಂದ್ರಪ್ಪ ಅವರು ತೀರ್ಕೊಂಡು ಅವ್ರ ಪುಣ್ಯಾತ್ಮ ಹೆಸರು ಬಂದು ಹೋಗಿದ್ದಾರೆ, ಚಂದ್ರಶೇಖರನ್ ಅವರು. ನೀವು ಒಪ್ಪಂಗಿಲ್ಲ. ದಲಿತ ಪರವಾಗಿ ಒಂದಾದ್ರೂ ನೀವು ಮಾತಾಡಿ. ಇಷ್ಟೊಂದು ಅತ್ಯಾಚಾರ ನಡೀತಾ ಇದೆ. ನಮ್ಮ ದಲಿತ ಅಣ್ಣ ತಮ್ಮಂದಿರು, ಅಕ್ಕ ತಮ್ಮಂದಿರು, ಇಡೀ ಅವರ ಇದಕ್ಕೆ ಅತ್ಯಾಚಾರ ನಡೆಯುವಾಗ ನೀವು ಒಂದು ಪರವಾಗಿ ಮಾತಾಡಂಗಿಲ್ಲ. ಅದೇ ರಜಾಕರ ಮಾನಸಿಕತೆ ಇಟ್ಕೊಂಡು ಅವ್ರ ಬಗ್ಗೆ ಅವ್ರು ಎಷ್ಟೇ ದೌರ್ಜನ್ಯ ಮಾಡಿದ್ರು, ವಕ್ಫ್ ಆಗ್ಲಿ, ಲ್ಯಾಂಡ್ ಜಿಹಾದು, ಲವ್ ಜಿಹಾದು, ಅವ್ರ ಬಗ್ಗೆನೂ ನೀವೇನು ಟೀಕೆ ಟಿಪ್ಪಣಿ ಮಾಡಂಗಿಲ್ಲ. ಇದು ತಪ್ಪಲ್ವಾ? ಇದು ಜನನಿ ಮತ್ತು ಜನ್ಮಭೂಮಿಗೆ